ನಿಮ್ಮ ಮನೆಯೊಳಗೂ ರಾತ್ರಿ ಮಾಡಿದ ಅನ್ನ ಬೆಳಗ್ಗೆ ಉಳಿದೈತ್ರಿ. ಅದನ್ನು ಎಸೆಯೋ ಮುಂಚೆ ಒಮ್ಮೆ ಈ ವಿಡಿಯೋ ನೋಡಿ. ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ನಾನಿವತ್ತು ಮಸಾಲೆ ಪೂರಿ ಮಾಡಾಕೊಂತೀನಿ. ದೊಡ್ಡೋರಿಂದ ಹಿಡಿದು ಮಕ್ಕಳವರೆಗೂ ಭಾಳ ಇಷ್ಟಪಟ್ಟು ತಿಂತಾರೆ. ಮತ್ತು ನೀವು ಅನ್ನ ಉಳಿದಿಲ್ಲ ಅಂದ್ರೂ ಒಮ್ಮೆ ಉಳಿಸ್ಕೊಂಡು ಈ ಟೇಸ್ಟಿಯಾಗಿ ಮಸಾಲೆ ಪೂರಿ ಮಾಡ್ತೀರಿ. ವಾರಕ್ಕೆ 3-4 ಸತಿ ಇದನ್ನು ಮಾಡ್ಕೊಂಡು ತಿಂತೀರಿ. ಅಷ್ಟು ರುಚಿಯಾಗಿದ್ವು. ಇನ್ಮೇಲೆ ನೀವು ಅನ್ನ ಉಳಿಸ್ಕೊಂಡು ಮಾಡ್ತೀರಿ ಮತ್ತು ಒಂದು ಸ್ವಲ್ಪ ಅನ್ನ ವೇಸ್ಟ್ ಮಾಡೋಂಗಿಲ್ಲ, ಅಷ್ಟು ರುಚಿಯಾಗಿದ್ವು. ಈಗ ವಿಡಿಯೋ ಮಾಡ್ಕೊಂಡ್ಬಿಡೋಣ. ವಿಡಿಯೋ ಮಾಡೋ ಮುಂಚೆ ಯಾರೆಲ್ಲ ಶಶಿ ಕುಕಿಂಗ್ ಸಬ್ಸ್ಕ್ರೈಬ್ ಮಾಡಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜು ಬೆಲ್ನಾಗ ಇರ್ತೈತಿ ಅದು ಮಾತ್ರಿ. ನಾನೀಗ ನೋಡಿರಿ ಇಷ್ಟು ಅನ್ನ ಬೆಳಗ್ಗೆ ಉಳಿದ್ಬಿಟ್ಟಿತ್ತು ನಮಗೆ ರಾತ್ರಿ ಮಾಡಿದ್ದು. ಇದಿಷ್ಟು ಭಾಳ ಒಂದು ಸ್ವಲ್ಪ ರಾತ್ರಿ ಮಾಡಿದ್ದಂದ್ರೆ ಬೆಳಗ್ಗೆ ಒಂದು ಸ್ವಲ್ಪ ಉದುರು ಭಾಳಾಗಿರ್ತೈತಿ. ಅದನ್ನು ಚಿತ್ರಾನ್ನ ಮಾಡ್ಕೊಂಡು ತಿನ್ನೋಕ್ಕೂ ಆಗೋದಿಲ್ಲ. ಅದಕ್ಕೆ ನಾನು ಇವತ್ತು ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಮಸಾಲ ಪೂರಿ ಮಾಡತ್ತೀನಿ ನೋಡಿರಿ. ಈಗ ಇದಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಅನ್ನ ಹಾಕ್ಕೊಂಡೀನಿ. ಆಮೇಲೆ ಕುದಿಸಿದ್ದು ಆಲೂಗಡ್ಡೆ ಹಾಕೋತೀನಿ ನೋಡಿರಿ. 2 ಸಣ್ಣ ಕುದಿಸಿಟ್ಟಿದ್ದೆ ಆಲೂಗಡ್ಡೆ ಅದನ್ನು ಹಾಕೋತೀನಿ. ಆಮೇಲೆ ಈಗ ನಾವು ಮೊಸರು ಹಾಕೊಂಡಿಲ್ಲ, ಅದ ಬೌಲೆ 1.5 ಕಪ್ ಅಷ್ಟು ಅನ್ನ ಹಾಕೊಂಡಿದ್ದೆ. ಅದ ಕಪ್ಲೆ ಅರ್ಧ ಕಪ್ ಮೊಸರು, ಆಮೇಲೆ ದೊಡ್ಡ ಸ್ಪೂನ್ಲೆ 1 ಸ್ಪೂನ್ ಅಷ್ಟು ರವೆ ಹಾಕೊಂಡಿನಿ, ಬಾಂಬೆ ರವೆ ಇದು. ಈಗ ನೋಡಿರಿ ಇದನ್ನು ಸ್ವಲ್ಪ ನೀರು, ನಿಮಗೆ ನೀರು ಹಾಕ್ಬೇಕನ್ಸಿದ್ರೆ ಹಾಕೋರಿ. ಇಲ್ಲಪ್ಪ ನಮ್ಗೆ ಕರೆಕ್ಟ್ ಆಕೈತಿ ಮೊಸರು ಹಾಕಿ ರುಬ್ಬಿದ್ರಂದ್ರೆ ಬಿಡ್ಬೋದು, ನೀವು ನೀರು ಹಾಕೋ ಅವಶ್ಯಕತೆ ಇಲ್ಲ. ಈಗ ಮಿಕ್ಸಿ ಜಾರ್ ಒಳಗಿಂದೆಲ್ಲ ಒಂದು ಬುಟ್ಟಿಗೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ. ನಾನು ರುಬ್ಕೊಂಬಂದಿಲ್ಲ, ಇದೇ ರೀತಿನೇ ಇರ್ಬೇಕು ನೋಡಿರಿ. ಗಟ್ಟಿನೂ ಇರಬಾರ್ದು, ಭಾಳ ತೆಳುವೂ ಇರಬಾರ್ದು. ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಒಣ ಖಾರ ಪುಡಿ ಹಾಕ್ತೀನಿ, ಅರ್ಧ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಫ್ಲೇಕ್ಸ್ ಮನೆಯೊಳಗೆ ಒಣ ಮೆಣಸಿನ್ಕಾಯಿ ಇರ್ತಾವಲ್ಲ ಅವನ್ನ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ, ಅವ್ನ ಹಾಕೀನಿ. ಆಮೇಲೆ ಕಸೂರಿ ಮೆಂತ್ಯ ಹಾಕೋರಿ, ಒಂದು ಸ್ವಲ್ಪ ಹಾಕೋರಿ. ಈಗ ಇದನ್ನಿಷ್ಟು ಫಸ್ಟ್ ಮಸಾಲಿನೆಲ್ಲ ಕೂಡಿಸ್ಕೊಂಡ್ಬಿಡೋಣ್ರಿ. ನಾ ಈಗ ಇನ್ನೊಮ್ಮೆ ಹೇಳ್ತೇನೆ ನೋಡಿ ನಿಮಗೆ. 1.5 ಬೌಲಷ್ಟು ಅನ್ನ, ಸಣ್ಣ 2 ಆಲೂಗಡ್ಡೆ ಕುದಿಸಿದ್ವು, ಆಮೇಲೆ ಅರ್ಧ ಕಪ್ ಮೊಸರು, ಆಮೇಲೆ 1 ದೊಡ್ಡ ಸ್ಪೂನ್ಲೆ ರವೆ, ಬಾಂಬೆ ರವೆ, ಇದಿಷ್ಟು ಹಾಕೊಂಡು ರುಬ್ಕೊಂಡೇನಿ. ಈಗ ಇದು ನಾವು ಮಸಾಲೆ ಎಲ್ಲ ರೆಡಿ ಮಾಡಿಟ್ಟೇವಲ್ರಿ, ಅನ್ನೋದಕ್ಕೆ ಕೂಡ ಕಲಿಸೇವಲ್ಲ, ಅದಕ್ಕೆ ಎಷ್ಟು ಗೋಧಿ ಹಿಟ್ಟು ಹಿಡಿತೈತಲ್ಲ ಅಷ್ಟು ಹಾಕೊಂಡು ಕಲಿಸ್ಕೋಬೇಕಾಗಿತ್ರಿ. ನಾವು ಗೋಧಿ ಹಿಟ್ಟು ಹಾಕಕ್ಕೆ ಇಷ್ಟ ಅಂತ ಮೆಜರ್ಮೆಂಟ್ ಇರೋಂಗಿಲ್ಲ. ಯಾಕಂದ್ರೆ ನಾವು ಅನ್ನ ಒಂದೊಂದ್ಸತಿ ನಾವು ನೀರಾಗಿ ರುಬ್ಬಿ ಬಿಟ್ರೆ ಅದು ಜಾಸ್ತಿ ಹಿಡಿತೈತಿ, ಗಟ್ಟಿಯಾಗಿ ರುಬ್ಬಿದ್ರೆ ಹಿಟ್ಟು ಕಡಿಮೆ ಹಿಡಿತೈತಿ. ಹಾಗಾಗಿ ನೀವು ಫಸ್ಟಿಗೆ ರುಬ್ಬೋಬೇಕಾರೆ ನೋಡ್ಕೊಂಡು ರುಬ್ಬೋಬೇಕು. ಒಮ್ಮಕ್ಲೆ ಜಾಸ್ತಿ ನೀರು ಹಾಕಿ ರುಬ್ಬೋಂಗಿಲ್ಲ. ಮೊಸರು ನೀರು ಇತ್ತಂದ್ರೂ ಒಂದು ಸ್ವಲ್ಪ ತೆಳು ಹಾಕೈತ್ರಿ ಹಿಟ್ಟು, ಇದನ್ನು ರುಬ್ಬಿದ್ದ ಅನ್ನ ನಾವು. ಈಗ ನೋಡಿರಿ ಗೋಧಿ ಹಿಟ್ಟು ಹಾಕೊಂಡು ಈ ರೀತಿ ಗಟ್ಟೆಗೆ, ಯಾಕಂದ್ರೆ ನಾವು ಪೂರಿ ಮಾಡ್ತೇವಲ್ಲ ಇದನ್ನು ಗಟ್ಟೆಗೆ ನಾದ್ಕೋಬೇಕಾಕೈತಿ. ಬರೀ ಗೋಧಿ ಹಿಟ್ಟು ಅಷ್ಟೇ ರೀ, ಮೈದಾ ಹಿಟ್ಟು ಏನು ಹಾಕೊಂಡಿಲ್ಲ ನಾನು. ನೋಡಿರಿ ಇದಿಷ್ಟು ಎಣ್ಣೆ ಹಚ್ಚಿ ಈ ರೀತಿ ಮಿದ್ಕೊಂಡು ಇಟ್ಕೊಂಡೆ. ಈಗ ರವೆ ಹಾಕಿವಲ್ರಿ ನಾವು, ಅದಕ್ಕೆ ಒಂದು 5 ನಿಮಿಷ ಇದನ್ನು ಸೈಡ್ ಇಟ್ಕೊಂಡ್ಬಿಡ್ತೇನೆ ನೆನಿಲಿ ಅಂತ ಹೇಳಿ. ಈಗ ಒಂದು 5 ನಿಮಿಷ ಆಯ್ತು ನೋಡ್ರಿ. ಇದನ್ನು ತಗೊಂಡು ಒಂದು ಸ್ವಲ್ಪ ಮಿದ್ಕೊಂಡ್ಬಿಡ್ತೇನೆ. ಈಗ ಮತ್ತು ನಾನು ಮಾಡಾತಿದ್ದು ವಿಡಿಯೋ ಟಿವಿ, ಟ್ಯಾಬ್, ಮೊಬೈಲ್, ಕಂಪ್ಯೂಟರ್ ಇದೆಲ್ಲ ಕಡೆ ಬರ್ತಿರ್ತೈತಿ. ನೀವು ಯಾವ ಊರಿಂದ ನೋಡಾತ್ರಿ ಮತ್ತು ಯಾವ್ದ್ರಾಗಿಂದ ನೋಡಾತ್ರಿ ಅನ್ನೋದು ಕಮೆಂಟ್ ಮಾಡಿರಿ. ನನ್ನ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತು ವಿಡಿಯೋ ಪೂರ್ತಿ ನೋಡಿ, ಸ್ಕಿಪ್ ಮಾಡಲಾರ್ದ ಪೂರ್ತಿ ನೋಡಿರಿ. ನೋಡಿರಿ ಅನ್ನದಿಂದ ಮಸಾಲೆ ಪೂರಿ ಇದ್ದವರೆಗೂ ಯಾರೂ ಮಾಡಿ ತೋರಿಸಿಲ್ಲ. ಇಷ್ಟು ನಾವು ಪೂರಿ ಮಾಡ್ತೀವಲ್ಲ ಅಷ್ಟು ಉಳ್ಳಿನ ನಾನು ಹರ್ಕೊಂಡು ಇಟ್ಕೊಂಡೇನಿ. ಈಗ ಒಂದು ಅರ್ಧ ಹಿಟ್ಟು ಹಂಗೆ ಇಟ್ಟೇನಿ, ಒಂದು ಅರ್ಧ ಹಿಟ್ಟೊಳಗೆ ಇಷ್ಟು ಉಳ್ಳಿ ಆಗ್ಯಾವ. ಈಗ ಇದನ್ನು ಒಂದೊಂದು ತೊಗೊಂಡು ನಾವು ಇದನ್ನು ಲತ್ತಿ ಗುಣಿ ಬಳಸಲಾರ್ದ ಈಗ 10 ನಿಮಿಷದಾಗ ನಾವು ಎಷ್ಟು ಬೇಕಾದಷ್ಟು ಪೂರಿ ಮಾಡ್ಕೋಬೋದು ನೋಡಿರಿ. ಪಟ ಅಂತ ಆಗ್ತಾವೆ. ಒಬ್ರು ಕರಿಯಾಕೆ ಇದು ಬಿಟ್ರಂಕ್ರಿ ಬಡ ಎಷ್ಟು ಬೇಕಾದಷ್ಟು ಮಂದಿ ತಿನ್ಬೋದು ಅರ್ಧ ಗಂಟೆ ಒಳಗೆ. ಈಗ ಒಂದು ಪ್ಲಾಸ್ಟಿಕ್ ಹಳಿ ತೊಗೊಂಡಿನಿ, ಅದನ್ನು ಸೆಂಟ್ರ್ ಕಟ್ ಮಾಡ್ಕೊಂಡು ನೋಡಿರಿ. ಅದು ಒಂದು ಉಳ್ಳಿ ರೆಡಿ ಮಾಡಿಟ್ಟಿದ್ವಲ್ಲ ಅದನ್ನು ತೊಗೊಂಡು ಕೊತ್ತಂಬರಿ ಮ್ಯಾಲೆ ಹಾಕೊಂಡು ಲಟ್ಟಿಸ್ಕೋತೀನಿ. ಇದನ್ನು ಒತ್ತುತ್ತೇನೆ ನಾನು. ಒಂದು ಪ್ಲೇಟ್ ಅಂದ್ರೆ ದಪ್ಪನ ಪ್ಲೇಟ್ ತೊಗೋರಿ, ತೆಳುವಂತ ತೊಗೊಳಕ್ಕೆ ಹೋಗ್ಬೇಡ್ರಿ. ದಪ್ಪನ ಪ್ಲೇಟ್ ತೊಗೊಂಡು ಈ ರೀತಿ ಒತ್ಕೋಬೇಕ್ರಿ. ನಮ್ಮ ಪೂರಿ ಸೈಜು ಒಂದೇ ರೀತಿ ಆಗ್ತಾವೆಲ್ಲ, ಮತ್ತು ಒಂದು ಕಡೆ ದಪ್ಪ ಒಂದು ಕಡೆ ತೆಳುವು ಆಗೋದಿಲ್ಲ. ನಿಮಗೆ ಕೊತ್ತಂಬರಿ ಮ್ಯಾಲೆ ಹಾಕಕ್ಕೆ ಇಷ್ಟ ಇಲ್ಲ ಅಂದ್ರೆ ನಾವು ಹಿಟ್ಟು ನಾದ್ತಿರ್ತೇವಲ್ಲ ಅವಾಗಾದ್ರೂ ಹಾಕೋಬೋದು. ನೋಡಿರಿ ಎಷ್ಟು ತೆಳುವಾಗಿ ಬೇಕಂದ್ರೂ ಇದನ್ನು ಒತ್ಕೋಬೋದ್ರಿ ನಾವು. ಈಗ ಇದಿಷ್ಟ ತೆಳುವಾಗಿ ಮಾಡ್ಕೋಬೇಕ್ರಿ. ದಪ್ಪ ಆದ್ರೆ ನಮಗೆ ಪೂರಿ ಉಬ್ಬಿ ಬರೋಂಗಿಲ್ಲ ಚಲೋ ತಂಗ. ನಾವು ಯಾವಾಗಲೂ ಪೂರಿನ ಇದೇ ರೀತಿ ತೆಳುವಾಗಿ ಲಟ್ಟಿಸ್ಕೋಬೇಕು. ಈ ಪೂರಿ ಆತ, ನಾರ್ಮಲ್ ಪೂರಿ ಆತ, ಯಾವುದಾತ. ಈಗ ಎಲ್ಲ ಪೂರಿನೂ ಈ ರೀತಿ ಮಾಡ್ಕೊಂಬಂದೆ ನೋಡಿರಿ. ನಾನು ಒತ್ಕೊಂಬಂದೆ. ಈಗ ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಿ ಹಾಕಿಟ್ಟೇನಿ. ಅದು ಫಸ್ಟ್ ಮೀಡಿಯಮ್ ಉರಿ ಕಾಸಿದ್ದೆ. ಈಗ ಒಂದು ಸ್ವಲ್ಪ ಪೂರಿ ಬಿಡ್ಬೇಕಾರೆ ಜೋರು ಉರಿ ಮಾಡ್ಕೊಂಡು ಕರ್ಕೋಬೇಕು ಇವನ್ನ. ಯಾಕಂದ್ರೆ ಪೂರಿ ಮಾಡ್ಬೇಕಾರೆ ಎಣ್ಣೆ ಒಂದು ಸ್ವಲ್ಪ ಜೋರ ಇಟ್ಕೊಂಡಿರ್ಬೇಕು. ಆಮೇಲೆ ನಡು ಒಂದು ಸ್ವಲ್ಪ ಸಣ್ಣ ಜೋರ ಮಾಡ್ಕೊಂಡು ಹೋಗ್ಬೇಕ್ರಿ. ಈ ರೀತಿ ಪೂರಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಕರಿಬೇಕ್ರಿ ಅವನ್ನ. ಅಂದ್ರೆ ಮ್ಯಾಲ ಮಟ ಉಬ್ಬಿ ಚಲೋ ಹೊತ್ತಂಗೆ ಬರ್ತಾವೆ ನೋಡಿರಿ. ಎಷ್ಟು ಚಲೋ ಆಗ್ಯಾವಲ್ಲ. ಅನ್ನದಿಂದ ಮಾಡೈತೆ ಅನ್ಸೋಂಗೆ ಇಲ್ರಿ ಒಂದು ಮಸಾಲೆ ಪೂರಿ, ಅಷ್ಟು ರುಚಿಯಾಗಿದ್ವು. ನಿಮಗೆ ಅನ್ನದಿಂದ ಮತ್ತು ಯಾವಾರ ವಿಡಿಯೋ ಗೊತ್ತಿದ್ರೆ ಮತ್ತು ಇಂಥದ್ದು ಯಾವ್ದಾರ ಮಾಡ್ಬೇಕನ್ನೋದು ಹೇಳಿದ್ರೆ ಹೇಳ್ರಿ, ನಾ ಮಾಡಿ ತೋರಿಸ್ತೀನಿ. ಇನ್ಮೇಲೆ ಹೆಣ್ಮಕ್ಳು ಅನ್ನ ವ್ಯರ್ಥ ಮಾಡೋಂಗಿಲ್ಲ ನೋಡ್ರಿ. ಅಷ್ಟು ಮಸಾಲೆ ಪೂರಿ ಅಷ್ಟು ರುಚಿಯಾಗಿದ್ದು ಇವ. ನಿಮ್ಮ ಮನೆಯೊಳಗೆ ಒಂದ್ಸತಿ ಈ ರೀತಿ ಮಸಾಲೆ ಪೂರಿ ಮಾಡಿಕೊಡ್ರಿ, ಎಲ್ಲರೂ ಇಷ್ಟಪಡ್ತಾರೆ. ಮತ್ತು ಇದು ಅನ್ನದಿಂದ ಮಾಡೇ ತಂದು ಕೂಡ ಆಶ್ಚರ್ಯ ಪಡ್ತಾರೆ ನೋಡ್ರಿ. ಇವತ್ತ ಮಾಡ್ಕೊತೀನ್ರಿ ಅನ್ನ ಇದ್ರೆ. ನೀವು ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗ್ಯಾವ ಅಂಥೇಳಿ. ಈಗ ಎಲ್ಲ ಪೂರಿನೂ ಇದೇ ರೀತಿನ ಉಬ್ಕೊಂಡು ಬಂದು ನೋಡ್ರಿ. ಮಸ್ತಾಗ್ಯಾವಲ್ಲ, ಸೂಪರ್ ಆಗ್ಯಾವ. ಅನ್ನದಿಂದ ಮಾಡಿದ ಮಸಾಲೆ ಪೂರಿ ರೆಡಿ ಆಯ್ತು ನೋಡ್ರಿ. ಈಗ ಸರ್ವ್ ಮಾಡತ್ತೀನಿ ನೋಡ್ರಿ. ಎಲ್ಲ ಪೂರಿನೂ ಅದೇ ರೀತಿನ ಉಬ್ಬಿ ಬಂದಾವ. ವಾವ್ ಮಸ್ತಾಗ್ಯಾವಲ್ಲ. ಒಂದು ಸ್ವಲ್ಪ ಎಣ್ಣೆ ಹಿಡ್ದಿಲ್ಲ, ಒಳಗೂ ಉಬ್ಬಿ ಬಂದಾವ. ಮತ್ತು ಅಷ್ಟು ಸಾಫ್ಟ್ ಆಗ್ಯಾವು, ಮೆತ್ತಗಾಗ್ಯಾವು. ಆಲೂಗಡ್ಡೆ ಹಾಕೋದ್ರಿಂದ ಸಾಫ್ಟ್ ಆಗಿರ್ತಾವೆ, ರವೆ ಹಾಕೋದ್ರಿಂದ ಕ್ರಿಸ್ಪಿ ಆಗಿರ್ತಾವೆ ನೋಡ್ರಿ. ಎಣ್ಣೆನೂ ಒಂದು ಸ್ವಲ್ಪ ಹಿಡ್ದಿಲ್ಲ.
ಮಸ್ತ್ ಹಚ್ಚಿ ತೋರಿಸ್ತೀನಿ. ವಿಡಿಯೋ ನೋಡ್ರಿ, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.